ಇಲ್ಲಿ ಇವನು ಪುಷಪ್ಸ್ ಮಾಡಿ ಬಾಡಿ ಕಳೆದಕ್ಕಿಂತ ಜಾಸ್ತಿ ನೀರು ಕುಡಿತಾ ಇರ್ತಾನೆ. ಇವನು ಇದನ್ನೆಲ್ಲ ಮಾಡ್ತಾ ಇರೋದು ಈ ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಈಗ ಇವನು ಊಟ ಮಾಡ್ತಾ ಮಾಡ್ತಾ ತಿಂದಿದ್ದನ್ನೆಲ್ಲ ಜೈಲರ್ ಕಾಲ್ ಮೇಲೆ ಕಕ್ಬಿಡ್ತಾನೆ. ಇವನಿಗೇನೋ ಆಗಿದೆ ಅಂತ ಇವನನ್ನೀಗ ಚೆಕಪ್ ಗೆ ಕಳಿಸ್ತಾರೆ. ಅಲ್ಲಿಗ ನರ್ಸ್ ಹತ್ರ ನಾನು ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳಿ ಬಾತ್ರೂಮ್ ಗೆ ಬರ್ತಾನೆ. ಅಲ್ಲಿ ಆಲ್ರೆಡಿ ಇವನಿಗೋಸ್ಕರ ಒಂದು ಪ್ಯಾಸೇಜ್ ನ ರೆಡಿ ಮಾಡಿರ್ತಾರೆ. ಆದ್ರಿಂದ ಈಗ ಹೊರಗಡೆ ಬರ್ತಾನೆ. ಈಗ ಅಲ್ಲಿದ್ದ ಒಂದು ವುಡನ್ ಬಾಕ್ಸ್ ನ ತಗೊಂಡು ಅದನ್ನ ವೆಹಿಕಲ್ ಗೆ ಫಿಕ್ಸ್ ಮಾಡಿ ಅದ್ರೊಳಗಡೆ ಬಚ್ಚಿಟ್ಕೊಳ್ತಾನೆ. ಪೊಲೀಸ್ ಈಗ ಸರ್ಚ್ ಮಾಡಿದ್ರು ಅಲ್ಲವ್ರಿಗೆ ಏನು ಗೊತ್ತಾಗಲ್ಲ. ಅದಕ್ಕೆ ಆ ವೆಹಿಕಲ್ ನ ಬಿಟ್ಬಿಡ್ತಾರೆ. ಇವನ್ ಇಂಟೆನ್ಷನ್ ಬಂದು ಜೈಲಿಂದ ತಪ್ಪಿಸ್ಕೊಳ್ಳೋದಲ್ಲ, ರೇಸ್ ನಡೀತಾ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯೋದು. ಇವನು ಜೈಲಿಂದ ತಪ್ಪಿಸ್ಕೊಂಡಿರೋದು ಅಲ್ಲಿರೋ ಗಾರ್ಡ್ಸ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅಲ್ಲಿರೋ ಕೈದಿಗಳ ಜೊತೆ ಡೀಲ್ ಮಾಡ್ಕೊಂಡಿರ್ತಾನೆ. ಅದ್ರ ಪ್ರಕಾರನೇ ಕೈದಿಗಳೆಲ್ಲ ಬೇಕಂತಲೇ ಈಗ ಜಗಳನ ಶುರು ಮಾಡ್ಕೋತಾರೆ. ಈಗ ಜಗಳನ ಬಿಡಿಸೋದಕ್ಕೆ ಬಂದ ಪೊಲೀಸರನ್ನ ಹಿಡಿದು ಕಟ್ಟಾಕೋತಾರೆ. ಹಾಗೆ ಅಲ್ಲಿದ್ದ ಸಿಸಿಟಿವಿನ ಹಾಗೆ ವಿಂಡೋಗಳನ್ನ ಪೇಪರ್ ಇಂದ ಕ್ಲೋಸ್ ಮಾಡ್ಬಿಡ್ತಾರೆ. ಈಗ ಒಳಗಡೆ ಯಾರಿದ್ದಾರೆ ಯಾರಿಲ್ಲ ಅಂತ ಪೊಲೀಸ್ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಈಗಿಬ್ರು ರೇಸ್ ಟ್ರ್ಯಾಕರ್ ಸರ್ವರ್ ಹತ್ರ ಹೋಗಿ ಅದಕ್ಕೆ ಬಾಂಬಿನಿಟ್ಟು ಉಡಾಯಿಸ್ಬಿಡ್ತಾರೆ. ಯಾಕಂದ್ರೆ ಯಾರು ಕೂಡ ಆನ್ಲೈನ್ ಅಲ್ಲಿ ಪೇ ಮಾಡಬಾರ್ದು, ಎಲ್ಲರೂ ಕ್ಯಾಶ್ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತ. ಇದರಿಂದ ವೋಲ್ಟ್ ಒಳಗಡೆ ಕಂತೆ ಕಂತೆ ದುಡ್ಡು ಬಂದು ಬೀಳ್ತಾ ಇರುತ್ತೆ. ಸ್ಟಾಲ್ ನಲ್ಲಿ ಕಲೆಕ್ಟ್ ಮಾಡಿದ ದುಡ್ಡೆಲ್ಲ ಪೈಪ್ ಇಂದ ಬಂದು ವೋಲ್ಟ್ ಒಳಗಡೆ ಬೀಳ್ತಾ ಇರುತ್ತೆ. ಈಗ ಇವರೆಲ್ಲ ಸೇರಿ ಆ ವೋಲ್ಟ್ ಗೆ ಒಂದು ವ್ಯಾಕ್ಯೂಮ್ ನ ಫಿಕ್ಸ್ ಮಾಡ್ತಾರೆ. ಈಗ ವ್ಯಾಕ್ಯೂಮ್ ಪೈಪ್ ಇಂದ ದುಡ್ಡೆಲ್ಲ ಬಂದು ಹೊರಗಡೆ ಬೀಳ್ತಾ ಇರುತ್ತೆ. ಅದನ್ನೆಲ್ಲ ಇವ್ರೀಗ ಒಂದು ಡಸ್ಟ್ ಬಿನ್ ಕವರ್ ಅಲ್ಲಿ ತುಂಬ್ಕೋತಾ ಇರ್ತಾರೆ. ಅದನ್ನೆಲ್ಲ ಇವಾಗ ಕಸದ ತರ ಹೊರಗಡೆ ತಗೊಂಡೋಗಿ ಬಿಸಾಕ್ತಾ ಇರ್ತಾರೆ. ಹೊರಗಡೆ ಕಸನ ಎತ್ಕೊಂಡು ಹೋಗೋದಕ್ಕೆ ಇವ್ರ ಗಾಡಿನೇ ಬಂದಿರುತ್ತೆ. ಈ ಕಡೆ ಜೈಲ್ ನಲ್ಲಿ ಕೈದಿಗಳೆಲ್ಲ ಟೈಮ್ ನ ನೋಡ್ಕೊಂಡು ಸರೆಂಡರ್ ಆಗ್ಬಿಡ್ತಾರೆ. ಈಗ ಎಮರ್ಜೆನ್ಸಿ ಡೋರ್ ನ ಓಪನ್ ಮಾಡಿ ಇದಾನೋ ಇಲ್ವೋ ಅಂತ ಹೇಳಿ ಡಾಕ್ಟರ್ ಹೋಗಿ ನೋಡ್ತಾರೆ. ಅವ್ನ ಆಲ್ರೆಡಿ ಕೆಲಸನೆಲ್ಲ ಮುಗಿಸ್ಕೊಂಡ್ಬಂದು ಆರಾಮಾಗಿ ಬೆಡ್ ಮೇಲೆ ಮಲಗಿರ್ತಾನೆ. ಈಗ ಎಲ್ರು ಜೈಲಿಂದ ರಿಲೀಸ್ ಆದ್ಮೇಲೆ ಅವ್ರವ್ರ ಶೇರ್ ಅವ್ರವ್ರ ಹತ್ರ ಬಂದ್ಬಿಡುತ್ತೆ.